ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದೊಳಗೆ ನಾವು NRI ಬಗ್ಗೆ ನೋಡೋಣ. NRI ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಇವ್ರಿಗೆ NRI ಯಾಕೆ ಕರೀತಾರಂದ್ರೆ, ಇವರು ಕಲಾಕರೆ ಅಥವಾ ಬಿಸ್ನೆಸ್ ಮಾಡೋ ಸಲುವಾಗ್ಯಾರೆ, ಜಾಬ್ ಮಾಡೋ ಸಲುವಾಗ್ಯಾರೆ ಭಾರತ ಬಿಟ್ಟು ಹೋಗಿರ್ತಾರೋ. ಅವರ 182 ದಿವಸದೊಳಗೆ ಅಷ್ಟೇ ಭಾರತದೊಳಗೆ ಇದ್ರಂದ್ರೆ ಅವ್ರಿಗೆ NRI ಅಂತ ಕರೀತಾರೋ. NRIಗಳಿಗೆ ಭಾರತದ ಪೌರತ್ವ ರದ್ದಾಗಂಗಿಲ್ಲ. NRIಗಳು ಭಾರತದೊಳಗೆ ಯಾವುದೋ ಪ್ರಾಪರ್ಟಿ ತೊಗೋಬೋದು. NRIಗಳಿಗೆ ಬೇರೆ ದೇಶದೊಳಗೆ ಏನು ದುಡ್ದಿರ್ತಾರಲ್ಲ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಬರೀ ಭಾರತದೊಳಗೆ ಇನ್ಕಮ್ ಸೋರ್ಸ್ ಇರ್ತಾವಲ್ಲ ಅಷ್ಟೇ ಟ್ಯಾಕ್ಸ್ ಕಟ್ಟಬೇಕು. NRIಗಳು ಭಾರತದೊಂದಿಗೆ ವ್ಯವಹರಿಸ್ಬೇಕಂದ್ರೆ NRI ಅಥವಾ NRO ಅಕೌಂಟ್ ಓಪನ್ ಮಾಡಬೇಕು. NRI ಅಕೌಂಟ್ ಅಂದರೆ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟು. ಇದರಿಂದ ಬಂದ ಬಡ್ಡಿಗೆ ಯಾವುದೇ ಟ್ಯಾಕ್ಸ್ ಇರೋಂಗಿಲ್ಲ. ಇದು ಭಾರತದ ರೂಪಾಯಿ ಒಳಗೆ ಇರ್ತೈತಿ. ಇದು ಅಕೌಂಟ್ ಎದಕ್ಕೆ ಯೂಸ್ ಆಕೈತೆ ಅಂದ್ರೆ, ಈಗ ಅವ್ರು ಅಲ್ಲಿ ದುಡ್ದಿರ್ತಾರಲ್ಲ ಅದನ್ನ ಭಾರತಕ್ಕೆ ಕಳಿಸ್ಬೇಕಂದ್ರೆ NRI ಅಕೌಂಟ್ ಯೂಸ್ ಮಾಡಬೇಕು. NRO ಅಕೌಂಟು ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟು. ಇದರಿಂದ ಬಂದ ಬಡ್ಡಿಗೆ ಟ್ಯಾಕ್ಸ್ ಇರ್ತೈತಿ ಮತ್ತು ಇದು ಭಾರತದ ರೂಪಾಯಿ ಒಳಗೆ ಇರ್ತೈತಿ. ಇದನ್ನು ಈ ಭಾರತದೊಳಗೆ ದುಡ್ದಿದ್ದ ರೊಕ್ಕ ಅಲ್ಲಿ ಕಳಿಸ್ಬೇಕಾಗಿತ್ತಂದ್ರೆ ಯೂಸ್ ಮಾಡ್ತಾರೋ. 1 ವರ್ಷದೊಳಗೆ 10 ಲಕ್ಷ ಅಷ್ಟು ಕಳಿಸ್ಬೋದು. ಗೌರ್ಮೆಂಟ ನೀವು NRI ಹೆಂಗೆ ಕನ್ಸಿಡರ್ ಮಾಡ್ತೈತಂದ್ರೆ, ನಿಮ್ಮ ವೀಸಾ, ಪಾಸ್ಪೋರ್ಟು ಮತ್ತು ಇನ್ಕಮ್ ಟ್ಯಾಕ್ಸ್ ಆಡಿಟ್ ರಿಪೋರ್ಟ್ ಎಲ್ಲ ಇರ್ತೈತಲ್ಲ, ಅದರಿಂದ ನೀವು NRI ಅಂತ ಕನ್ಸಿಡರ್ ಮಾಡ್ತೈತಿ. ನೀವೇನಾರೇ 182 ದಿವಸದೊಳಗೆ ಭಾರತದೊಳಗೆ ಇದ್ರಿ ಅಂದರೆ ನೀವು NRI ಅಂತ ಕನ್ಸಿಡರ್ ಹಾಕಿರಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.